ನೋಡ್ರಿ, ಸಿ ಎಮ್ ಅವ್ರಿಗೆ ಜನ ದಾರಿ ತಪ್ಪಿಸೋಕ್ಕೆ ಏನು ಬೇಕೋ ಅವೆಲ್ಲ ಮಾಡ್ತಾರೆ. ಅಭಿವೃದ್ಧಿ ಮಾಡ್ರಯ್ಯ, ಜನಗಳು ಒದ್ದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡ್ರಿ ಅಂತಂದರೆ ಎಷ್ಟು ಮಟ್ಟಿಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ನಡೆದಿದೆ, ಮತ ಪಂಥದೊಳಗೆ ಎಣಿಕೆ ಆಗಿದೆ, ಅದು ಕೋರ್ಟಿನ ಆದೇಶದ ಮೇರೆಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಅದನ್ನು ಅವ್ರು ಮಾಹಿತಿ ಕಳಿಸ್ಕೊಟ್ಟಿದ್ದಾರೆ. ಏನಾಯಿತು ಎತ್ತಾಯಿತು ಅನ್ನೋದು ಬಿಟ್ಟು ಏನು ಉಳಿದಿಲ್ವಲ್ಲ ಅವ್ರದ್ದು. ಆ ಉಳಿದಿರೋದಕ್ಕೆ ಏನೋ ಬಾಯಿಗೆ ಬಂದಿದ್ದು ಮಾತನಾಡೋದು. ಈ ಒಂದು ಸಣ್ಣತನವನ್ನು ಅವ್ರು ಬಿಡದೆ ಹೋದರೆ, ಮುಖ್ಯಮಂತ್ರಿಗಳಾಗಿ 2 ಸಾರಿ ಮುಖ್ಯಮಂತ್ರಿ ಆದರೂ ಕೂಡ ನಿಮ್ಮ ದಹ ಇನ್ನೂ ನೀಗಲಿಲ್ಲ ಅಂದರೆ ದೇವರೇ ನಿಮಗೆ ಬುದ್ಧಿ ಕೊಡಬೇಕವೇನ, ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ. ಒಂದು ನಿಮಿಷ ತಾಳಿ, ಇವರು ಆ ಚಾಳಿ ಮಾಡಿರ್ಬೋದು, ಆ ರೀತಿ ಹೇಳ್ತಾರೆ. ಯಾರೂ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ ಇರ್ತದೆ. ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ. ಆ ಪಾಲನೆಯನ್ನು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವ್ರಿಗೆ ಅದೇ ಕೆಲಸ. ಕಾಂಗ್ರೆಸ್ನವ್ರಿಗೆ ಏನು ಹೇಳಿದ್ರು ಅವರು, ನಮಗೆ EVM ಬೇಡ, ನಾವು ಬ್ಯಾಲೆಟ್ ಪೇಪರ್ನಲ್ಲಿ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಕೊನೆಗೆ ಏನು ಹೇಳ್ತಾರೆ, ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಇವತ್ತು EVM ಬೇಕಾಯ್ತಾ? ನಿಮಗೆಲ್ಲ ಒಂದು ಕಡೆ ಸಮಯಕ್ಕೆ ತಕ್ಕಂತೆ ಸುಳ್ಳು ಹೇಳಿ 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 ನಿಮ್ಗೆ ಯಾರಾದರೂ ಈ ದೇಶದಲ್ಲಿ ಡಾಕ್ಟರೇಟ್ ಕೊಡೋದಿದ್ದರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಕೊಡಬೇಕು. ಒಂದು ಸತ್ಯ, ಯಾವ ಭಾಷೆಗಳು ನೀವು ಉಪಯೋಗಿಸ್ತೀರಾ ಆ ಭಾಷೆ ವಾಪಸ್ಸೇ ನಿಮಗೆ ಬರ್ತದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾತನಾಡೋದನ್ನು ಸ್ವಲ್ಪ ಇನ್ನು ಮುಂದಾದರೂ ನೀವು ತೀರ್ಮಾನ ಮಾಡಬೇಕಾಗ್ತದೆ. ಒಂದು ಸತ್ಯ, ಕೋರ್ಟ್ ಆದೇಶ ಆಗಿದೆ, ಅದರಂತೆ ಅಧಿಕಾರಿಗಳು ಮಾಡಿದ್ದಾರೆ. ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಕೋರ್ಟ್ ಕೊಡ್ತಾ ಇದ್ದಾರೆ. ಕೋರ್ಟ್ ತೀರ್ಮಾನ ಏನು ಮಾಡ್ತಾರೆ ಅದು ಮಾಡ್ತಾರೆ. ಅದನ್ನು ಬಿಟ್ಟು ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋಕ್ಕೆ, ನೀವು ಮಾಡಿರೋ ಪಾಪದ ಕೆಲಸ ಮುಚ್ಕೊಳ್ಳೋದಕ್ಕೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷವನ್ನು, ಆ ಪಕ್ಷದ ಹೆಸರನ್ನು ಹೇಳೋದಕ್ಕೂ ಕೂಡ ನಿಮಗೆ ನೈತಿಕತೆಯೂ ಇಲ್ಲ. ಆ ನೈತಿಕತೆಯ ವ್ಯವಸ್ಥೆಯನ್ನು ಕೂಡ ನೀವು ಉಳಿಸ್ಕೊಂಡಿಲ್ಲ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂಗೆ ಸಂಬಂಧಪಟ್ಟ ಗೆಲುವಿಗೆ ಸಂಬಂಧಪಟ್ಟ ಪ್ರಿಯಾಂಕಾ ಖರ್ಗೆ ಚುನಾವಣಾ ಆಯೋಗದ ಗೆಲುವು ಅಂತಿದೆ, ಬಿಜೆಪಿ ಗೆಲುವಲ್ಲ. ಒಂದು ನಿಮಿಷ ತಾಳ್ರಿ. 92% ವೋಟ್ ಹೆಂಗೆ ಪೋಲಾಯಿತು? ಪ್ರಿಯಾಂಕಾ ಖರ್ಗೆ ಅವರು ಅದೇನೋ ಮೈ ಕೈ ಇದಾದರೆ ಕೈಲಾಗ್ದೊಂದು ಮೈ ಪರ್ಚ್ಕೊಂಡ ಅಂದಂಗೆ ಇನ್ಮೇಲೆ ಅಲ್ಲೇನಾಯಿತು ಅಲ್ಲ, ತಮಿಳ್ನಾಡಿನಲ್ಲಿ ಏನಾಯಿತು? ಯಾಕೆ ನೀವು ಇವತ್ತು ಕೇರಳದಲ್ಲಿ ಮಾತ್ರ ಬಿಗ್ತಾ ಇದ್ದೀರಲ್ಲ, ಅಲ್ಲಿ ಸರಿ ಹೋಯ್ತಾ? ಅಲ್ಲೆಲ್ಲ ಸರಿ ಮಾಡಿದ್ದೀರಾ? ನೀವೇನಾದರೂ ಮಾಡಿ ಓಟ್ನಲ್ಲಿ ನೀವು ಗೆದ್ದರೆ ಮಾತ್ರ ಸರಿ, ಇಲ್ಲ ಅಂದರೆ ಗುಬೆ ಕೂರಿಸೋದು. ನಿಮಗೇನು ಮನುಷ್ಯತ್ವ ಇದೆಯಾ? ಸ್ವಲ್ಪ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಬೇರೆ ಏನಾದ್ರು ಬರ್ಕೊಟ್ಟಿದ್ರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂಪತ್ತಾಗಿ ದೇಶದ ಪ್ರತಿಯೊಬ್ಬರಿಗೂ ಕೂಡ ಕಾನೂನನ್ನು ಕೊಟ್ಟಿರೋದು ಒಂದೇ ಕಾನೂನು. ಅದು ಪ್ರಿಯಾಂಕಾ ಖರ್ಗೆಗೂ ಒಂದೇ, ಸಿದ್ದರಾಮಯ್ಯನವ್ರಿಗೂ ಒಂದೇ, ನನಗೂ ಒಂದೇ, ಎಲ್ಲರಿಗೂ ಕೂಡ ಒಂದೇ ಆಗಿರೋದ್ರಿಂದ ಆ ಕಾನೂನನ್ನು ಮೀರ್ತಕ್ಕಂಥ ಯಾವುದೇ ಕೆಲಸಗಳು ಕೂಡ ಈ ದೇಶದಲ್ಲಿ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ನಾವು ಬಲ್ಲವರಾಗಿದ್ದೀವಿ. ಅದನ್ನು ಬಿಟ್ಟು ಜಾಣ ಕುರುಡಿನ ಮಾತನ್ನು ಆಡಬೇಡಿ. ಏನು 15 ವರ್ಷಗಳಿಂದ ಏನು ಪಶ್ಚಿಮ ಬಂಗಾಳ ಇತ್ತು, ಆ ಪಶ್ಚಿಮ ಬಂಗಾಳ ಯಾವ ರೀತಿ ಇತ್ತು, ಏನೇನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ 33 ಮೀಸಲಾತಿಯನ್ನು ತಂದಾಗ ನಿಮ್ಮ ನಡ್ಕೊಂಡ ರೀತಿ ಆ ಹೆಣ್ಮಕ್ಳು ನಿಮಗೆ ಯಾವ ರೀತಿ ಗುಣ ಕೊಡಬೇಕೋ, ಗೂಸ ಕೊಡಬೇಕೋ, ಯಾವ್ಯಾವ ರೀತಿ ನಿಮ್ಮ ನೆಲೆಯಲ್ಲಿ ಕಳಿಸಿದ್ರೆ ನಿಮಗೆ ಬುದ್ಧಿ ಬರ್ತದೆ ಅನ್ನೋದನ್ನು ತೋರಿಸಿದ್ದಾರೆ. ಮುಂದೆ SP-ಅವ್ರಿಗೂ ಕೂಡ ಇದಾಯ್ತದೆ. ನನಗನ್ನಿಸ್ತದೆ 14 ಪಾರ್ಟಿಗಳು ಒಂದು ಮಾಡಿ ಇಂಡಿಯಾ ಅಂತ ಮಾಡಿಕೊಂಡ್ರು. ಏನಾಯಿತು ಪಾಪ, ಎಲ್ಲೆಲ್ಲೋಯ್ತು? 2014ರಲ್ಲಿ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಈ ರಾಷ್ಟ್ರದಲ್ಲಿ? ಇವತ್ತು ಎಷ್ಟು ರಾಷ್ಟ್ರದಲ್ಲಿ ಇದ್ದೀರಿ? ಭಾರತೀಯ ಜನತಾ ಪಕ್ಷ ಪ್ರಾಯಶಃ 2014ರಿಂದ ಇತ್ತೀಚೆಗೆ 22 ರಾಜ್ಯಗಳಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಅವರ ಅಭಿವೃದ್ಧಿಯ ಚಿಂತನೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನಬೀನ್ರವರು, ನಮ್ಮ ಗೃಹ ಸಚಿವರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರ ಶ್ರಮ ಸಾಕಷ್ಟಿದೆ. ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ನಿಮ್ಮ ತೀಟೆ ಮಾತುಗಳನ್ನು ಬಿಟ್ಟು ಜನಗಳಿಗೆ ಏನು ಮಾಡ್ತಾಯಿದ್ದೀರಿ? ಪಾಪ, ಆ ಪಾಪದ ಹೊರೆಯನ್ನು ಜಾಸ್ತಿ ಮಾಡಿಕೊಂಡು ಒದ್ದಾಡ್ತಾ ಇದ್ದೀರಿ. ಇವತ್ತಿರೋ ಸಮಸ್ಯೆಗಳಿಗಾದರೂ ಆದ್ಯತೆ ಕೊಟ್ಟು ಕೆಲಸ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಅವರು ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ. ನಮ್ಮನ್ನು ಕರೆದಿದ್ದಾರೆ, ನಾವು ಹೋಗ್ತೀವಿ. ಸರ್, ಜನಗಳು ಬೆಳಗ್ಗೆ ಏನಂದರೆ